ವಸುಂಧರಾ ಮೇಡಮ್ ಅವರು. ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ. ವಸುಂಧರಾ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹಾ ಬಂದೆ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಸಿಂಧು ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇನ್ನೂ ಏನು ಗೊತ್ತಾಗಿಲ್ಲ ಮೇಡಮ್. ಸಿಂಧು ಅವ್ರ ಸಿಸ್ಟರ್ ಭವಾನಿ ನಿಮ್ಮನೇಲೇ ಇದಾರಲ್ವಾ? ಎಸ್, ಅವಳೀಗ ನಮ್ಮನೆ ಸೊಸೆ. ಅವ್ರನ್ನ ಸ್ವಲ್ಪ ಕರಿಬೋದಾ? ಅವ್ರ ಹತ್ರ ಕೆಲವು ವಿಷಯಗಳು ತಿಳ್ಕೊಬೇಕಿತ್ತು. ಶೋರ್. ಭವಾನಿ, ಭವಾನಿ. ಬಂದೆ ಅತ್ತೆ. ಭವಾನಿ ಬಾ ಕೂತ್ಕೋ. ಪರವಾಗಿಲ್ಲ ಅತ್ತೆ. ಇನ್ಸ್ಪೆಕ್ಟರ್ಗೆ ನಿನ್ ತಂಗಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಂತೆ. ನೀನು ಗೊತ್ತಿರೋದಿಲ್ಲ ಹೇಳು. ಭವಾನಿ ಅವರೇ, ನಿಮ್ ತಂಗಿ ಸಿಂಧು ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಅವಳು ಬದುಕಿದಾಳೆ ಅಂದ್ಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೇಕಲ್ವಾ? ಇಟ್ಸ್ ಓಕೆ. ಅವ್ರೇನಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸಿ. ಅವನು ಹುಡ್ಕೋದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲ ಸರ್, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ದಿದ್ರೆ ನಾನೇ ಅವಳನ್ನ ಮೀಟ್ ಮಾಡ್ತಿದ್ದೆ ಅಲ್ವಾ? ಹೋಗಿ ಅವಳನ್ನ ನಾನೇ ಕರ್ಕೊಂಡು ಬರ್ತಿದ್ದೆ. ಸರಿ, ಅಕಸ್ಮಾತ್ ಅವರು ನಿಮ್ ತಂದೆ ಮನೆ ಹತ್ರ ಬಂದಿದ್ದು ಅಕ್ಕಪಕ್ಕದ ಮನೆಯವರು ಅವ್ರು ಏನಾದ್ರೂ ಬಂದಿದ್ರು ಅಂತ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ ಸರ್. ಇಷ್ಟು ದಿನದಲ್ಲಿ ಬೇರೆ ಯಾರ ಕಣ್ಣಿಗೂ ಅವರು ಕಾಣಿಸ್ಕೊಂಡೇ ಇಲ್ವಂತ? ಇಲ್ಲ ಸರ್. ಯಾಕೋ ತುಂಬಾ ಟೆನ್ಷನ್ ಆಗಿದ್ದೀರಾ? ಇನ್ಸ್ಪೆಕ್ಟರ್, ಭವಾನಿ ತುಂಬಾ ಗರ್ಭಿಣಿ. ಆಕ್ಸಿಡೆಂಟ್ ಅಲ್ಲಿ ತನ್ನ ತಂಗಿ ತೀರ್ಕೊಂಡಿದ್ದಾಳೆ ಅನ್ನೋ ವಿಷಯನೇ ಅವಳಿಗೆ ತುಂಬಾ ಶಾಕಿಂಗ್ ಆಗಿದೆ. ಅಂಥದ್ರಲ್ಲಿ ನೀವು ಈ ತರ ಎಲ್ಲ ಪ್ರಶ್ನೆ ಕೇಳಿದ್ರೆ ಅವಳು ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಕೋತಾಳೆ ಹೇಳಿ? ಪ್ಲೀಸ್, ಅವಳಿಗೇನು ಗೊತ್ತಿಲ್ಲ, ತೊಂದರೆ ಕೊಡ್ಬೇಡಿ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಏನಾದ್ರೂ ನಿಮ್ಮನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗ್ ದಯವಿಟ್ಟು ತಿಳಿಸಿ. ಸರಿ ಮೇಡಮ್, ಇದು ಸಿಂಧು ಅವ್ರ ಫೈಲು, ಒಂದ್ಸಲಿ ನೀವು ನೋಡಿ. ಇಟ್ಸ್ ಓಕೆ. ನಾನು ಅವಳು ಹೇಗಿದ್ದಾಳೆ ಅಂತ ನೋಡ್ಬೇಕು ಅಂತ ಫೋಟೋ ಕೇಳಿದ್ದೆ ಅಷ್ಟೇ. ಫೋಟೋ ನೋಡಾಯ್ತಲ್ಲ, ಈ ಫೈಲ್ ನೋಡೋ ಅವಶ್ಯಕತೆ ಇಲ್ಲ. ದೇವ್ರ ದೊಡ್ಡವನು, ಒಂದು ಹೊಡೆತದಿಂದ ತಪ್ಪಿಸ್ಕೊಂಡ್ವಿ. ಇವರಿಬ್ರು ಹೆಂಗಾದ್ರೂ ಮಾಡಿ ಒಳಗಡೆ ಕಳಿಸ್ಬೇಕಲ್ಲ, ಏನ್ ಮಾಡೋದು? ಭವಾನಿ, ನಿಮ್ಗೆ ಆಯಾಸ ಆಗುತ್ತೆ, ಒಳಗಡೆ ಹೋಗಿ ರೆಸ್ಟ್ ತಗೊಳಮ್ಮ. ಸರಿ ಮಾವ. ಭವಾನಿ, ಇಲ್ಲೇ ಇರು. ಅಕಸ್ಮಾತ್ ನಿಂಗೇನಾದ್ರೂ ಸಿಂಧು ಬಗ್ಗೆ ನೆನಪಾದ್ರೆ ಅಥವಾ ಇನ್ಸ್ಪೆಕ್ಟರ್ಗೆ ನಿನ್ನ ಹತ್ರ ಕೇಳಬೇಕು ಅನ್ಸಿದ್ರೆ ಹೆಲ್ಪ್ ಆಗತ್ತೆ. ಇಲ್ಲೇ ಇರು. ಅಯ್ಯೋ,
ಪವನಿನ ಹೆಂಗಾರು ಮಾಡಿ ಒಳಗಡೆ ಕಳ್ಸೋಣ ಅಂದ್ರೆ ಈ ವಸುಂಧರ ಇಲ್ಲೇ ಇರು ಅಂತ ಹೇಳ್ತಿದ್ದಾಳಲ್ಲ, ಹೆಂಗಾದ್ರೂ ಮಾಡಿ ಒಳಗಡೆ ಕಳಿಸ್ಲೇಬೇಕು. ಏನು ಮಾಡೋದು? ಸಾರಿ ಇನ್ಸ್ಪೆಕ್ಟರ್, ಆಗ್ಲಿಂದ ಮಾತಾಡ್ಸ್ಕೊಂಡೆ ಕೂತಿದ್ದೀವಿ. ಏನು ತಗೊಳ್ತೀರಾ ಕುಡಿಯೋಕ್ಕೆ? ಕಾಫಿ, ಟೀ, ಹಾಲು ಏನಾದ್ರು? ಪರವಾಗಿಲ್ಲ ಸರ್, ಅದೆಲ್ಲ ಏನು ಬೇಡ. ಸರ್, ವಸುಂಧರಾ ಮೇಡಮ್ ಮನೆಗೆ ಬಂದು ಏನು ತಗೊಳ್ದೆ ಹೋದ್ರೆ ಹೇಗೆ? ಭೈರವಿ, ಹೋಗಮ್ಮ, ಸ್ವಲ್ಪ ಟೀ ತಗೊಂಬ. ಭೈರವಿ, ನೀನ್ ಯಾಕೆ ಹೋಗ್ತೀಯಾ? ಮಾಲ್ತಿಗೆ ಹೇಳು, ತಗೊಂಬರ್ತಾಳೆ. ಪರವಾಗಿಲ್ಲ ಅತ್ತೆ, ನಾನ್ ತಗೊಂಬರ್ತೀನಿ. ಅಂದಾಗೆ ಇವ್ರು ಯಾರು? ಅವಳು ನನ್ನ ಎರಡನೇ ಸೊಸೆ, ಭೈರವಿ ಅಂತ. ಓ, ಭವಾನಿನೋ ಇಲ್ಲಿಂದ ಕಳಿಸ್ಬಿಟ್ರೆ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೋಬೋದು. ಭವಾನಿ, ಮಾತಾ ತಗೊಂಡ್ಯಮ್ಮ? ಇಲ್ಲ ಮಾವ, ತಗೊಳ್ತಿದ್ದೆ, ಅಷ್ಟರೊಳಗೆ ಅತ್ತೆ ಕರೆದ್ರಲ್ಲ, ಅದಕ್ಕೆ ಬಂದೆ. ಅಯ್ಯೋ, ಟೈಮ್ಗೆ ಔಷಧಿ ಮಾತ್ರ ತಗೊಳ್ಬೇಕಮ್ಮ. ಹೋಗು, ಮೊದಲು ತಗೋ, ಹೋಗು, ರೆಸ್ಟ್ ತಗೋ. ಅದು ಮಾವ. ಸರಿ ಮಾ, ನೀ ಹೋಗು. ಏನಾದ್ರೂ ಬೇಕಾದ್ರೆ ಕರಿತೀನಿ, ನೀನ್ ಹೋಗಿ ರೆಸ್ಟ್ ತಗೋ. ಹಲೋ, ಭೈರವಿ, ಮಾವ, ಏನಮ್ಮ ಮಾಡ್ತಿದ್ಯಾ ಇಲ್ಲಿ? ಕೆಲ್ಸದವ್ರಿಗೆ ಹೇಳ್ಬಿಟ್ಟು ಹೋಗಿ ರೂಮ್ ಸೇರ್ಕೋಬೇಕು ತಾನೆ? ಕೆಲ್ಸದವ್ರಿಲ್ಲ ಮಾವ, ಮಾರ್ಕೆಟ್ಗೆ ಹೋಗಿದ್ದಾರೆ. ಅಯ್ಯೋ, ಈಗಲೇ ಹೋಗ್ಬೇಕಾ ಇವರು? ಈಗ ಏನಮ್ಮ ಮಾಡೋದು ಮತ್ತೆ? ನನ್ಗೂ ಏನೂ ತೋಚ್ತಾ ಇಲ್ಲ ಮಾವ. ದೇವ್ರ ಮೇಲೆ ಭಾರ ಹಾಕಿ ನಾನೇ ಟೀ ತಗೊಂಡು ಹೋಗ್ತೀನಿ ಅಷ್ಟೇ. ಹಾಗೇನಾದ್ರು ಮಾಡಿದ್ರೆ ನಮ್ ಕತೆ ಮುಗೀತು.